ಭಾಗ 3. ಈಗ ಭಾಗ 1ರಲ್ಲಿ ವಿದೇಶದಲ್ಲಿ ನಡ್ತಕ್ಕಂಥ ಸಿದ್ದಣ್ಣ ಮತ್ತು ಸ್ಟೆಲ್ಲಾ ಅವರ ನಡುವೆ ಸಂಭಾಷಣೆ ಮತ್ತು ಅವರ ಮಕ್ಕಳ ನಡುವೆ ಸಂಭಾಷಣೆ. ಆ ತಂದೆ ರಾಯಣ್ಣ ಬರೆದಿದ್ದ ಪತ್ರವನ್ನು ಓದಿ ಅವರು ಭಾರತಕ್ಕೆ ಬರಲು ರೆಡಿಯಾಗ್ತಾರೆ. ಮೊದಲನೇ ಭಾಗವಾದರೆ, ಎರಡನೇ ಭಾಗದಲ್ಲಿ ಆ ಪತ್ರ ಬಂದಾಗ ಮಗನ ಪತ್ರ ಓದಿ ತುಂಬ ಭಾವುಕನಾಗಿ ಸಿದ್ದಣ್ಣ ಪೋಸ್ಟ್ ಮಾಸ್ಟರ್ ಜೋಡಿ ನಡೆಯುವಂಥ ಒಂದು ಸಂಭಾಷಣೆಯನ್ನು ಒಳಗೊಂಡಿದೆ. ಈಗ ತದನಂತರ 3ನೇ ಭಾಗವನ್ನು ನೋಡೋಣ. ಸಿದ್ದಪ್ಪ ಸ್ಟೆಲ್ಲಾ ಎಲ್ಲ ಸಿದ್ಧತೆ ಮಾಡಿಕೊಂಡು ಇನ್ನೇನು ಒಂದೆರಡು ದಿನದಲ್ಲಿ ಹೊರಡಬೇಕು. ಸ್ಟೆಲ್ಲಾ ಏನ್ರಿ ಪುಸ್ತಕ ಬೇಕಾ ಎಂದು ಪತಿ ಸಿದ್ದಪ್ಪಗೆ ಕೇಳಿದಳು. ಅದಾ ನಮ್ಮೂರಿನ ಕಥೆಯ ಪುಸ್ತಕ, ನಮ್ಮ ಹಿರಿಯಣ್ಣ ಬರೆದಾನ. ಬಯೋಪಿಕ್ ಆಫ್ ಮೈ ವಿಲೇಜ್ ಆ್ಯಂಡ್ ಮೈ ಫ್ಯಾಮಿಲಿ. ಬಯೋಪಿಕ್ ಆಫ್ ಮೈ ವಿಲೇಜ್ ಆ್ಯಂಡ್ ಮೈ ಫ್ಯಾಮಿಲಿ. ನಮ್ಮ ಸಂಬಂಧಿ, ಅವರೀಗ ದೊಡ್ಡ ಲೇಖಕ. ಅವರನ್ನು ನಿನಗೆ ಭೇಟಿ ಮಾಡಿಸ್ತೀನಿ. ನಾನಿಷ್ಟು ಓದಿ ಇಲ್ಲಿಗೆ ಬರಲು ಅವರ ನನಗೆ ಪ್ರೇರಣೆ. ಅವರು ಪ್ರೊಫೆಸರ್ ಆಗಿದ್ದಾರ. ಆಗಾಗ ಪತ್ರ ಬರೀತಾರಲ್ಲ ಅವರ ಎಂದು ಸ್ಟೆಲ್ಲಾಳ ಕೈಯಿಂದ ಪುಸ್ತಕ ತೆಗೆದುಕೊಂಡು ವಿಮಾನದಲ್ಲಿ ಓದಾಕ ಬೇಕು ಎಂದು ಜೋಪಾನದಿಂದ ಹೆಗಲ ಬ್ಯಾಗಿಗೆ ಸೇರಿಸಿದ. ನ್ಯೂಯಾರ್ಕ್ನಿಂದ ವಿಮಾನ ಹತ್ತಿದ ಸಿದ್ದಪ್ಪನ ಕುಟುಂಬ ದೆಹಲಿಯಿಂದ ಊರಿಗೆ ಬರಬೇಕಾದರೆ 2-3 ದಿನ ಕಳೆದವು. ರಾಯಣ್ಣ ಮಗನ ಬರುವಿಕೆಗಾಗಿ ಕಾಯುತ್ತಿದ್ದ. ಮಗ ಬಂದು, ಅಪ್ಪ ನೀನು ಸೈನಿಕನಾದವನು ಹಿಂಗಿದ್ದೀಯಲ್ಲ ಅಂತ ಏನಾದರೂ ಅಂದಿಗಿಂದಾನು ಎಂದು ಬಿಟ್ಟಿದ್ದ ದಾಡಿ ತೆಗೆದು ಕಟಿಂಗ್ ಮಾಡಿಕೊಂಡಿದ್ದ. ನಿತ್ಯ ಹಾಕಿಕೊಳ್ಳುತ್ತಿದ್ದ ಲಾಂಗ್ ಕೋಟು ತೆಗೆದು ಬಿಳಿ ಬಟ್ಟೆ ಧರಿಸಿ ಶರಣ, ರಾಯಣ್ಣ ಇಬ್ಬರೂ ಕಾರ್ ತಗೊಂಡು ಮಗ, ಸೊಸಿ ಮೊಮ್ಮಕ್ಕಳನ್ನು ಕರೆಯಲು ರೈಲು ನಿಲ್ದಾಣಕ್ಕೆ ಹೊರಟರು. ದೊಡ್ಡವನಾದ ಮೇಲೆ ಸಿದ್ದಪ್ಪನನ್ನು ಯಾರೂ ನೋಡಿರಲಿಲ್ಲ. ಹೀಗಾಗಿ ರಾಯಣ್ಣ ನಾನಾ ಬರ್ತೀನಿ ನಡೀಪ ಎಂದು ಮಗನಿಗಾಗಿ ನಿಲ್ದಾಣದಲ್ಲಿ ಬಂದು ರೈಲು ಬರುವುದನ್ನೇ ಕಾಯ್ತಾ ನಿಂತಿದ್ದ. ರೈಲು ಬಂದಿತು. ಎಲ್ಲರೂ ಇಳಿಯುತ್ತಿದ್ದಂತೆ ಸ್ಟೆಲ್ಲಾ ಮಕ್ಕಳು ಇಳಿದರು. ಸಿದ್ದಪ್ಪ ಸ್ಟೆಲ್ಲಾ ಮಕ್ಕಳು ಇಳಿದರು. ಇಂಗ್ಲಿಷ್ ಹೆಣ್ಣು ಮಗಳನ್ನು ನೋಡ್ತಿದ್ದಂತೆ ಜನರೆಲ್ಲ ಕಕ್ಕಾಬಿಕ್ಕಿಯಾದರು. ಸಿದ್ದಣ್ಣ ಬಂದು ಅಪ್ಪನ ಪಾದ ಮುಟ್ಟಿ ನಮಸ್ಕರಿಸಿದ. ಸ್ಟೆಲ್ಲಾ ಮಕ್ಕಳು ರಾಯಣ್ಣನನ್ನು ಅಪ್ಪಿಕೊಂಡ್ರು. ಶರಣ ಬಾಯಲ್ಲಿ, ನೋಡು ಸಿದ್ದ, ಇವನು ನಿನ್ನ ಚಿಕ್ಕಪ್ಪನ ಮಗ. ನಾ ನಿನಗ ಜೊತೇನ ಇರೋದು. ರೀತಿಲೇ ನಿನ್ನ ತಮ್ಮ. ಅಂದ್ರೆ ನಿನ್ನ ಚಿಕ್ಕಪ್ಪನ ಮಗ, ನಾನು ಇವನ ಜೊತೆ ಇರೋದು. ಈ ರೀತಿಲೇ ನನ್ನ ತಮ್ಮ ಆಗ್ತಾನೆ ಎನ್ನುತ್ತಿದ್ದಂತೆ ಇಬ್ಬರು ಅಲಾಬಲ ತಗೊಂಡು ಕಾರು ಹತ್ತಿದರು. ಕೇರೆ ಹತ್ತಿರ ಬರುತ್ತಿದ್ದಂತೆ ಬಾಜಾ ಭಜಂತ್ರಿಯವರು ವಾದ್ಯಘೋಷಗಳನ್ನು ಮೊಳಗಿಸಿದರು. ಊರು ಕೇರೆಯವರೆಲ್ಲ ಬಾಯಿ ಮೇಲೆ ಬೆರಳಿಟ್ಟುಕೊಂಡು ಗಾಬರಿಯಿಂದ ನೋಡುತ್ತಾ, ರಾಯಣ್ಣನ ಮಗ ಅಮೇರಿಕದಲ್ಲಿದ್ದಂತ, ಸೊಸಿನೂ ಅಮೇರಿಕದವಳು ನೋಡಪ್ಪ, ಎಟ್ಟ ಕೆಂಪಾಗಿದ್ದಾಳ, ಮಕ್ಕಳ ಬೆಳ್ಳಗದವು, ರಾಯಣ್ಣನ ತಪ ನೋಡು, ತಿಪ್ಪಿ ಶೆಣಿ ಹರಿತಾದಂತ ಮನುಷ್ಯನ ಶೆಣಿ ಹರಿಯಂಗಿಲ್ಲೇನು, ಹಂಗ ರಾಯಣ್ಣನ ಮಗ ಬರಲಿಲ್ಲ ಅನ್ನುವ ಬರ ಹಿಂದಾಯ್ತು ಎಂದು ಪಕ್ಕದ ರಸ್ತೆಯಲ್ಲಿ ನಿಂತವರು ಮಾತಾಡ್ತಿದ್ರು. ರಾಯಣ್ಣನ ಮಗ, ಸೊಸಿ, ಮೊಮ್ಮಕ್ಕಳು ಅಮೇರಿಕದಿಂದ ಬಂದಾರ ಎನ್ನುವ ಸುದ್ದಿ ಊರಿಗೆಲ್ಲ ಹರಡಿ ಹಂಗ ಬಂದು ಮಾತಾಡಿಸಿ ಹೋಗುವವರು ಹೆಚ್ಚಾದರು. ಅಪ್ಪ ಅಮ್ಮನ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಬೇಕು, ಆಶೀರ್ವಾದ ಪಡಿಬೇಕು ಎಂದು ಸಿದ್ದಪ್ಪ ಹೇಳುತ್ತಿದ್ದಂತೆ, ಎಣ್ಣ ಅಗಲ ಕಾಯಿ ಪೂಜೆಗೆ ಏನೇನು ಬೇಕು ಎಲ್ಲ ಸಾಮಾನುಗಳನ್ನು ರೆಡಿ ಮಾಡೀನಿ, ನಡೀರಿ ಹೋಗಾನು ಎಂದ ಶರಣ ಹೇಳಿದ. ಶರಣ ಈ ಸಿದ್ದಪ್ಪನ ತಮ್ಮ. ಎಲ್ಲರೂ ಕುಟುಂಬ ಸಮೇತ ಹೋಗಿ ಪೂಜೆ ಸಲ್ಲಿಸಿ ಬಂದರು. ಅಂದರೆ ಶರಣ ಸಿದ್ದಪ್ಪನ ತಮ್ಮ ಅಂದರೆ ಚಿಕ್ಕಪ್ಪನ ಮಗ ಆಗ್ತಾನೆ. ಎಲ್ಲರೂ ಪೂಜೆ ಸಲ್ಲಿಸಿ ಬಂದರು. ಸಿದ್ದಪ್ಪನ ಮಕ್ಕಳು ತಾತನನ್ನು ಬಿಟ್ಟು ದೂರ ಸರಿಯದಾದರು. ಅಷ್ಟೆಲ್ಲ ತನ್ನ ಹರಕ ಮುರುಕ ಕನ್ನಡದಲ್ಲಿ ಮನೆಯವರನ್ನು ಮಾತಾಡಿಸುತ್ತಾ ಸ್ನೇಹ ಬೆಳೆಸುತ್ತಿದ್ದಳು. ರಾಯಣ್ಣ ಪತ್ರದಲ್ಲಿ ಯಾರ್ಯಾರಿಗೆ ಏನೇನು ಬೇಕು ಮೊದಲ ಬರೆದು ತಿಳಿಸಿದ್ದ.
ಅದಕ್ಕೆ ಅಮೇರಿಕಾದಿಂದ ಏನೇನು ತಂದಿದ್ರು ಅದನ್ನೆಲ್ಲ ಅವರೆಲ್ಲರಿಗೂ ಪ್ರೀತಿಯಿಂದ ಕೊಟ್ಟರು. ಸಂಜೆ ಆಯಿತು, ಮನೆಯಲ್ಲಿ ಸಂಭ್ರಮ ಸಡಗರಕ್ಕೆ ಮೇರೆಯೇ ಇರಲಿಲ್ಲ. ಕತ್ತಲಾಯ್ತಾ ಬಂದಿದ್ದರಿಂದ ಊಟ ಮಾಡಿ ಮಲಗಲು ಸಿದ್ಧರಾಗುತ್ತಿದ್ದರು. ಸಿದ್ದಪ್ಪನಿಗೆ ಮಾತ್ರ ನಿದ್ದೆ ಬರುತ್ತಿಲ್ಲ. ಮಕ್ಕಳು ಅಷ್ಟೆಲ್ಲ ಹೈರಾಣಾಗಿದ್ದರಿಂದ ಮಲಗಲು ಅಣಿಯಾದರು. ಅಪ್ಪನ ಪಕ್ಕದಲ್ಲಿ ಕೂತ ಸಿದ್ದಪ್ಪ, ಅಪ್ಪ, ನಮ್ಮ ಊರು ಕೇರಿ ಮೊದಲಿನಂಗಿಲ್ಲ, ತುಂಬ ಬದಲಾಗಿದೆ ಅಪ್ಪ ಎಂದು ಕೇಳಿದ. ತಂದೆ ಮಗನ ನಡುವಿನ ಸಂವಾದ ಕೇಳಲು ಶರಣ ಬಂದು ಸೇರಿಕೊಂಡ. ಮಗ, ನೀನು ಓದು ಮುಗಿಸಿ ವಿದೇಶಕ್ಕೆ ಹೋಗಿ 20 ವರ್ಷಗಳ ಮ್ಯಾಲಾಯ್ತು. ಹಂಗ ಬದಲಾಗಂಗಿಲ್ಲ. ಬದಲಾವಣೆ ಜಗದ ನಿಯಮಲ್ಲೇನಪ್ಪ. ಹಂಗ ಊರು ಕೇರಿ ಬದಲಾಗ್ಯಾವ ಅಪ್ಪ. ಹೊಸದಂದ್ರ ಊರು ಸಾಲಿ ಮುಂದ ಬಸವಣ್ಣ ಮೂರ್ತಿ ಆಗ್ಯಾದ. ಹೊಸ ಕೇರಿಯ ಸೇದು ಬಾವಿ ಮ್ಯಾಲೆ ಬಾಬಾ ಸಾಹೇಬರ ಮೂರ್ತಿ ಕುಂಡ್ರಸ್ಯಾರ. ಬುದ್ಧ ವಿಹಾರ ನಿರ್ಮಾಣ ಮಾಡ್ಯಾರ. ಇದರಿಂದಾಗಿ ಊರಾಗ ಹೈಸ್ಕೂಲು ಕಾಲೇಜು ಎಲ್ಲ ಆಗ್ಯಾವಲ್ಲಪ್ಪ. ಈಗೆಲ್ಲ ಗಾಂಜಿ ಸೇದುವರಿಲ್ಲ, ಇಸ್ಪೇಟ್ ಆಡುವವರಿಲ್ಲ ಎಂದು ರಾಯಣ್ಣ ಮಗನಿಗೆ ಹೇಳ್ತಿದ್ದ. ಇದೆಲ್ಲ ಹೇಗಪ್ಪ ಎಂದು ಸಿದ್ದಪ್ಪ ಅಪ್ಪನನ್ನು ಕೇಳಿದ. ಶರಣ ಒಂದಿಟು ನೀರು ತಾತ ಎಂದು ಹೇಳ್ತಿದ್ದಂತೆ ಶರಣ ಹೋಗಿ ನೀರು ತಂದು ಕೊಟ್ಟ. ನೀರು ಕುಡಿದ ರಾಯಣ್ಣ, ಮಗ, ಇದೆಲ್ಲ ನಮ್ಮ ದೊಡ್ಡಣ್ಣನ ಮಗ ಪ್ರೊಫೆಸರ್ ಸಾಹೇಬರು ಅವರ ಗೆಳೆಯರು ಮಾಡ್ಯಾರ. ಇಷ್ಟೆಲ್ಲ ಓದಿ ಬರದವರು ಮಾಡದೇ ಇರ್ತಾರ ಏನಪ್ಪ. ಅಡವ್ಯಾಗ ಆಶ್ರಮ ಶಾಲಿ ತಂದಾರ. ಹೌದಪ್ಪ. ಅಂದ್ರೆ ಇಷ್ಟೆಲ್ಲ ಓದಿ ಬರ್ದಾರ ಅವರು, ಅದನ್ನೆಲ್ಲ ಮತ್ತು ಇಷ್ಟೆಲ್ಲ ಮಾಡಿರ್ತಾರನು ಅಂತ ಹೇಳ್ತಾರೆ. ಮತ್ತು ಹಳ್ಳಿ ಒಳಗೆ ಅಡವ್ಯಾಗ ಒಂದು ಆಶ್ರಮ ಶಾಲೆ ತಂದಾರಪ್ಪ. ಹೌದಪ್ಪ ಎಂದು ಆಶ್ಚರ್ಯಚಕಿತನಾದ. ಅಲ್ಲಿನೂ ಅಂಗನವಾಡಿ ಮಾಡ್ಸ್ಯಾರ ಎಂದು ರಾಯಣ್ಣ ಹೇಳ್ತಿದ್ದಂತೆ ಪ್ರೊಫೆಸರ್ ಸಾಹೇಬರು ಕೋಟ್ ಗೀಟ್ ಹಾಕ್ಕೊಂಡು ಬಂದ್ರ ನೋಡ್ಬೇಕ ಅನಿಸ್ತದ ಅಣ್ಣ ಎಂದು ಶರಣ ನಡುಕ ಹೇಳಿದ. ಮಾತಾಡಕ ನಿಂತಂದ್ರ ಬಾಬಾ ಸಾಹೇಬರನ್ನ ಎದುರಿಗೆ ತಂದ ನಿಲ್ಲಿಸಿ ಬಿಡ್ತಾನ. ಸುತ್ತಮುತ್ತ ಅವನಂಗ ಮಾತಾಡೋರು ಯಾರೂ ಇಲ್ಲ ಮಗ ಎಂದು ರಾಯಣ್ಣ ಸಂಭ್ರಮಿಸಿದ. ಅದೊಂದು ದೊಡ್ಡ ಕತೆ ಐತಿ ಮಗ, ಹೇಳ್ಬೇಕಂದ್ರ ಟೈಮ್ ಸಾಲಂಗಿಲ್ಲ. ನೀ ಹ್ಯಾಂಗೂ ಹೈರಾಣ ಆಗಿ ಬಂದಿದಿ, ಮಲಗು ನಾಳೆ ಹೇಳ್ತೀನಿ ಎಂದು ರಾಯಣ್ಣ ಸಾಗ ಹಾಕಲು ನೋಡಿದ. ಇಲ್ಲಪ್ಪ, ಈಗ ಹೇಳು, ನಾಳಿಗೆ ಬೇಕಿಂದ್ರ ಅವರು ಏನೇನು ಮಾಡ್ಯಾರ ಅದೆಲ್ಲ ನೋಡಿ ಬರೂನು ಎಂದು ಬಲವಂತ ಮಾಡಿದ. ಆಗಲೇ ಹೇಳ್ತೀನಪ್ಪ ಶರಣ, ನಿಮ್ಮಣ್ಣಗ ಒಂದು ತಲೆದಿಂಬು ತಂದು ಕೊಡು ಎಂದು ರಾಮಣ್ಣ ಕೈಸನ್ನೆ ಮಾಡಿದ. ಬೇಡಪ್ಪ, ತಮ್ಮ ತರಬೇಡ ಎಂದು ಹೇಳಿ, ನಾನಿನ್ನ ಪಕ್ಕದಲ್ಲೇ ಕೂತ್ ಕೇಳ್ತೀನಿ, ಹೇಳು ಎಂದು ಸಿದ್ದಪ್ಪ ರೆಡಿಯಾಗಿ ಅಪ್ಪನ ಪಕ್ಕದಲ್ಲಿ ಹಂಬಲಿಸಿ ಕುಳಿತ. ಸಾಹೇಬ ಓದಿದ ರೀತಿ ಬರೆದದ್ದು ನೋಡಿದ್ರ ಆಶ್ಚರ್ಯ ಆಗ್ತದ. ಎಂದೇ ಬರಲಿ, ಯಾವಾಗ ಬರೀಲಿ, ಊರು ಕೇರಿ ಜನರನ್ನು ಮಾತಾಡಿಸಿಕೊಂಡು ಹೋಗೋದು ಸಾಹೇಬನ ಗುಣ. ಊರು ಅವರು ಯಾರೇ ಅವರತ್ತ ಹೋದ್ರ ಏಟಿಲ್ಲೇಟು ಸಹಾಯ ಮಾಡ್ತಾನ. ಎಲ್ಲರೇ ಭಾಷಣ ಇತ್ತಂದ್ರ ನಮಗೆಲ್ಲ ಬರಾಕ ಹೇಳ್ತಿದ್ದ. ಅವರಪ್ಪ ಅಂದ್ರ ನಿಮ್ಮ ದೊಡ್ಡಪ್ಪ. ನಾನು ತಪ್ಪದೇ ಹೋಗಿ ಬರ್ತಿದ್ವಿ. ಅಣ್ಣನ ಮಗನ ಭಾಷಣ ಕೇಳಿ ಖುಷಿಯಿಂದ ಅಳ್ತಿದ್ದ. ಅಣ್ಣ ಅಂದರೆ ಇವ್ರ ಸಾಹೇಬ್ರು ಯಾರಂದರೆ ರಾಯಣ್ಣನ ಅಣ್ಣನ ಮಗ. ಅಮೇರಿಕೆಗೆ ಹೋದ ಮ್ಯಾಲೆ ಭಾರತ ಲೋಕಕ್ಕೆ ಹೋಗಿಬಿಟ್ಟ. ನಾನು ಎಲ್ಲಿ ಅಂದು ಖುಷಿಯಿಂದ ಅಳ್ತಿದ್ದ. ಅವನಂಥ ಖುಷಿ ಮನುಷ್ಯಾನ ನಾ ಎಲ್ಲಿ ನೋಡಿಲ್ಲ. ನೀನು ಅಮೇರಿಕಕ್ಕೆ ಹೋದ್ಮೇಲೆ ಭಾರತ ಲೋಕಕ್ಕೆ ಹೋಗಿಬಿಟ್ಟ, ಏನು ಮಾಡೋದು ಎಂದು ರಾಯಣ್ಣ ಕಣ್ಣು ಪಿಳಿಪಿಳಿಸುತ್ತಿದ್ದಂತೆ ಕಣ್ಣು ರೆಪ್ಪೆಯ ಅಂಕೆಗೆ ಸಿಗದ ನೀರ ಹನಿ ಕಪಾಳ ಸೇರಿತು. ನಂದು ನಮ್ಮಣ್ಣಂದು ಒಂದೇ ಭಾವ. ಅವನ ಹಾದಿ ತುಳಿದ ನಿನಗ ಓಸಿದೆ. ಅಣ್ಣ ಹೋದ ಮ್ಯಾಲೆ ಮಕ್ಕಳೆಲ್ಲ ಕೂಡಿ ಸಂಸಾರ ಚಂದ ಮಾಡ್ಕೋತ ಬಂದ್ರು. ಒಬ್ಬಲ್ಲ ಇಬ್ರು ಪಂಚಾಯಿತಿ ಅಧ್ಯಕ್ಷರಾದರು. ಸಾಹೇಬರ ಹೆಂಡತಿ ನಿಮ್ಮ ಅತ್ತಿಗಿ ಲಲಿತಮ್ಮ ತಾಲೂಕ್ ಪಂಚಾಯಿತಿ ಅಧ್ಯಕ್ಷಳಾದಳು. ಸಾಹೇಬನ ಹೆಂಡತಿ ಲಲಿತಮ್ಮ ಅವರು ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಸಾಹೇಬರ ಅಪ್ಪ ಹಾಕಿಕೊಟ್ಟ ಹಾದಿ ತುಳಿಬೇಕಂದ್ರ ತುಳಿಬೇಕು. ಕೂಡಿಟ್ಟ ಒಟ್ಟು ಸಂಸಾರ ಒಂದು ಬಂದು ಬಳಗ ಊರು ಕೇರಿ ಮ್ಯಾಲೆ ನಜರ ಇಟ್ಕೊಂತ ಬಂದ. 1000 ವರ್ಷಾದ್ರ ಸಾವ ತಪ್ಪಿಲ್ಲ, 100 ವರ್ಷಾದ್ರೂ ಬ್ಯಾರಿ ತಪ್ಪಿಲ್ಲಂತ ಹಿರ್ಯಾರು ಹೇಳ್ತಾರ. ಹಂಗ ಅಣ್ಣನ ಮಕ್ಕಳ ನಡುವಿನ ಅನೇಕ ಕಾರಣಗಳಿಂದ ಸಂಸಾರ ಒಡೆದು
ಒಂದ ಒಲಿ ಹೋಗಿ 4-6 ಒಲಿಯಾಗಿ ಬ್ಯಾರೆ ಆದರು ಎನ್ನುತ್ತಿದ್ದಂತೆ. ಅಪ್ಪ ಹಂಗೆ ಅನ್ನೋದ್ರಷ್ಟರಲ್ಲಿ ಅಪ್ಪ ಈಗ ಅಣ್ಣಗಳು ಕೂಡಿಲ್ಲಲ್ಲ ಎಂದು ಸಿದ್ದಪ್ಪ ಗಾಬರಿಯಿಂದ ಕೇಳಿ ಖಾತರಿಪಡಿಸಿಕೊಂಡ. ಬ್ಯಾರೆ ಅಂದ್ರ ಬ್ಯಾರೆ ಆಗ್ಯಾರ, ಆದ್ರೂ ಸಾಹೇಬ್ರು ಯಾರಿಗೂ ಕೈ ಬಿಟ್ಟಿಲ್ಲ. ಸಾಹೇಬ್ರ ಚಿಕ್ಕ ತಮ್ಮ ಪ್ರೊಫೆಸರ್ ಅದಾನ, ದೊಡ್ಡಣ್ಣನ ಮಗನೂ ಪ್ರೊಫೆಸರ್ ಅದಾನ. ಏನೋ ಅಂತಾರಲ್ಲ, ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಾಳ ಅಂದಂಗ. ಅಕ್ಷರ ದೇವತೆ ಅಂದ್ರ ಜೈ ಭೀಮನ ಅವರ ಮನಿ ಸೇರ್ಯಾರ ನೋಡಪ್ಪ ಎಂದು ರಾಯಣ್ಣ ಹೇಳಿ ನೀರು ಕುಡಿದು ಎಲಿ ಅಡಿಕೆ ಹಾಕಿಕೊಂಡ. ಅಣ್ಣ ತಮ್ರು ಬ್ಯಾರಿ ಆಗಾಕ ನಿಂತಾರ. ಸಾಹೇಬನ ಗೆಳ್ಯಾರು ಬಂದಿದ್ರು. ಮಾಡೋದೇನು? ನಮ್ಮ ಮನೆತನದ ನ್ಯಾಯ ಹೊರಗಿನವರು ಬಂದು ಎಂದೂ ಹರಿದಿರಲಿಲ್ಲ. ಹೊರಗಿನವರು ಬಂದು ನ್ಯಾಯ ಮಾಡಾರು. ಸಾಹೇಬಗ ತುಸು ಕಸಿವಿಸಿ ಆಯ್ತು. ಕಾಲ ಬಂದದ, ಏನಾಗ್ತದ ಆಗಲಿ ಎಂದು ಯೋಚಿಸುತ್ತಾ ಕೂಸಿನಂಗ ಕೂತಿದ್ದ. ಹಿರ್ಯಾರು ದೈವದವರು ಸಾಹೇಬರ ಹೊಲ ಮನಿ ಎಲ್ಲವೂ 7 ಪಾಲ ಮಾಡಬೇಕಲ್ರಿ ಎಂದು ಕೇಳಿದರು. ಸಾಹೇಬರು ಎದ್ದು ನಿಂತು, ತಂದಿಗೆ ಮಾತು ಕೊಟ್ಟೀನಿ, ಅದರಂತೆ ನಡಿಬೇಕು. ಅಪ್ಪಗ ಕೊಟ್ಟ ಮಾತು ತಪ್ಪಬಾರದು. ನನಗ ಬಿಟ್ಟು 6 ಭಾಗ ಮಾಡ್ರಿ ಎಂದು ದೈವದೆದುರಿಗೆ ವಿನಂತಿ ಮಾಡಿಕೊಂಡ. ಅಂದ್ರೆ ಅಲ್ಲಿ ಸಾಹೇಬ ಎದ್ದು ನಿಂತು, ತಂದಿಗೆ ಮಾತು ಕೊಟ್ಟೀನಿ, ಅದರಂತ ನಡಿಬೇಕು. ಅಪ್ಪಗ ಕೊಟ್ಟ ಮಾತು ತಪ್ಪಬಾರ್ದು. ನನಗ ಬಿಟ್ಟು 6 ಭಾಗ ಮಾಡ್ರಿ ಎಂದು ದೈವದೆದುರಿಗೆ ವಿನಂತಿ ಮಾಡಿಕೊಂಡಾನ. ಸಣ್ಣ ತಮ್ಮನು ಎದ್ದು ನಿಂತು, ನನಗೂ ಬಿಡ್ರಿ, 5 ಭಾಗ ಮಾಡ್ರಿ ಎಂದು ಹೇಳಿದ. ನೋಡ್ರಿ ಸಾಹೇಬ್ರ, ಊರಿಗೆ ಬಂದು ಹೋಗಿ ಮಾಡಬೇಕಾಗ್ತದ. ಕಳ್ಳು ಬಳ್ಳಿ ಬೇಕೇ ಬೇಕು. ಅಂದಂಗ ನಮಗ ಬಿಟ್ರ ಬಿಡ್ಬೋದು, ನಿಮಗ ಬಿಡ್ತದೇನು? ನಾ ಜಗದ ನಿಯಮದ ನೋಡ್ರಿ, ಒಂದೀಟು ಜಮೀನ ಫಮೀನ ಇರ್ಲಿ ಎನ್ನುತ್ತಿದ್ದಂತೆ ಇಲ್ಲ ಎಂದು ನಿರಾಕರಿಸಿದ. ಸಾಹೇಬ ಕೈ ಮುಗಿದ. ನಿರ್ವಾಹ ಇಲ್ಲದಕ್ಕ ದೈವದವರು 7 ಭಾಗ ಮಾಡುವ ಬದಲು 5 ಭಾಗ ಮಾಡಿದ್ರು. ಇನ್ನೊಂದಿಷ್ಟು ಕಾಲ ಕೂಡಿ ಹೋಗಿದ್ರ ಚಂದಾದೀತು ಎಂದು ಮರಗುತ್ತ ಗೆಳೆಯನೊಂದಿಗೆ ಕಾರು ಹತ್ತುವಾಗ, ನೋಡ ರಾಯಣ್ಣ ಕಾಕ, ತಾಯಿ ಇರುತನ ಬರಬೇಕಲ್ಲ, ಹಂಗ ಒಡಹುಟ್ಟಿದವರು ಕರದ್ರ ಬರ್ತೀನಿ, ಕರೆದಿದ್ರೂ ಬರ್ತೀನಿ. ಯಾಕಂದ್ರ ಅಂಗಾಲಿಗಿ ಏಸಿಗಿಲ್ಲ, ಕಳ್ಳಿಗಿ ನಾಚಿಗಿಲ್ಲ ಅಂತಾರಲ್ಲ, ಹಂಗ ಬರುದು ಹೋಗುದಪ್ಪ ಎಂದು ಮತ್ತೊಮ್ಮೆ ಕೈ ಬೀಸಿ ಸಾಹೇಬ ನಡೆದ. ದೈವದವರು ರಾಯಣ್ಣ ತಾತ ಬಾಳ ಮಂದಿ ನೌಕರಿಗೆ ಹೋಗ್ಯಾರ. ಯಾರೂ ಹೊಲ ಮನಿ ಬಿಟ್ಟು ಕೊಟ್ಟಿಲ್ಲ. ಬೀಗೆ ಗುಂಟೆ ಜಮೀನಿದ್ರೂ ಹಂಚ್ಕೊಂಡು ಹೋಗ್ಯಾರ. ಅದರ ನಿಮ್ಮ ಸಾಹೇಬ್ರ ಮಾತ ಅಪ್ಪಗ ಹುಟ್ಟಿದ ಮಗ ನೋಡ್ರಿ, ಮಾತಿಗೆ ತಕ್ಕಂತೆ ನಡ್ಕೊಂಡ ನೋಡ್ರಿ ಎಂದು ಮಾತನಾಡುತ್ತಾ ಜನ ಹೊರಟು ಹೋದ್ರು. ತಾಯಿ ಅಂಬವ್ವ ಹಲುಬಿದಳು. ಸಾಲಿ ಮಕ್ಕಳು ಬಾರದು ಹೋಗಾದು ಹಾಂಗ, ಅವರು ನಿಮಗೇನು ಮಾಡಿಲ್ಲೇನು ಎಂದು ಸಣ್ಣ ಮಕ್ಕಳ ಜೀವ ತಿಂದಳು. ಅವರಿಬ್ರು ಬ್ಯಾಡಂದ್ರು ಮುತ್ಯಾನ ತಡಕಿಡಿಲಿ ಬಿಡವ್ಯಾಗೈತಿ ತಡಗಿಕಡಿ ಬಿಡಗಾವಲಿ ಅಚ್ಚಿಕಿನ 4 ಕೆರೆ ಹೊಲ ಅವರಿಗಿ ಮಾಡನೇಳು ಎಂದು ಮಾಡ್ಯಾರ. ಅದನ್ನು ಬಡ ತಂಗಿಗೆ ಕೊಡ್ರಿ ಎಂದು ಸಾಹೇಬ ಹೇಳ್ತಿದ್ದ. ಅಂದ್ರ ತಡಗಿಕಡಿ ಬಿಡಗಾವಲಿ ಅಚ್ಚಿಕಿನ 4 ಕೆರೆ ಹೊಲನ ಅವ್ರಿಗೆ ಮಾಡ್ಯಾಳೇನ ಅಂದಾಗ, ಅದನ್ನು ತಂಗಿಗೆ ಕೊಡ್ರಿ ಅಂತ ಸಾಹೇಬ ಹೇಳಿದ. ತಮ್ಮಗೋಳು ಕೇಳಲಿಲ್ಲ. ಸಣ್ಣ ತಮ್ಮನ ಹೆಸರಿಗೆ ಮಾಡ್ಯಾರ. ಅಣ್ಣ ಸಾಹೇಬರದು ದೊಡ್ಡ ಮನಸ್ಸು. ತನ್ನ ನೌಕರಿ ಮಾಡ್ಕೊಂತ ಏನೇನೋ ಬರೀತಾನ. ಅದನ್ನೆಲ್ಲ ಅಂತರ್ಜಾಲ ಪೇಪರ್ನಲ್ಲಿ ಓದಿದೇನಪ್ಪ. ನಮ್ಮ ಮನ್ತನದಾಗ ಅಣ್ಣಂದು ದೊಡ್ಡ ಹೆಸರಪ್ಪ ಎನ್ನುತ್ತಾ ಸಿದ್ದಪ್ಪ ಅಭಿಮಾನ ಪಟ್ಟುಕೊಂಡ. ಸಭಾ ಮಾಡ್ತಾರಪ್ಪ, ಅದರ ಅಧ್ಯಕ್ಷ ಆಗಿದ್ದ ದೊಡ್ಡಪ್ಪ, ಅದು ಸಾಹಿತ್ಯ ಸಮ್ಮೇಳನ ಎಂದು ಶರಣ ನಡುಕ ಹೇಳ್ತಾನ ಶರಣನವರು. ಅದೇ ನೋಡಪ್ಪ, ಹಂಗಂತ ಊರವರೆಲ್ಲ ಸೇರ್ಕೊಂಡು ಸಾಹೇಬ್ ಇದ್ದಲ್ಲಿಗೆ ಹೋಗಿದ್ದೆವು. ಕಚೇರಿ ತೋರಿಸ್ತಾ ಬಸವ, ಬೋಧಿಸತ್ವರ, ಫುಲೆ, ಪೆರಿಯಾರರ ಮೂರ್ತಿ ತೋರಿಸಿದ. ಸಾಹೇಬ್ ಕೋಟು ಹಾಕ್ಕೊಂಡು ಕೂತಿದ್ದ. ಅವನಂಗ ನಮ್ಮಲ್ಲಿ ಯಾರೂ ಇಲ್ಲ ಬಿಡು. ದೊಡ್ಡ ಸಭಾ ನಡೆದಿತ್ತು. ಪ್ರಶಸ್ತಿ ಬಂದಿತ್ತಂತ.
ನಮ್ಮ ಊರು ಕೇರಿಯವರು ಜಂಗುಳಿ ನೋಡಿ ಬೆಕ್ಕಸ ಬೆರಗಾದರು. ಜನ ಇರ್ವಿ ಮುಕುರ್ದಂಗೆ ಮುಕುರಪ್ಪ. ನೋಡಪ್ಪ, ಸಭಾ ಮುಗೀತು. ಊಟ ಮಾಡಿ ಸಾಹೇಬ್ರ ಎದುರುಗಿದ್ದ ಕುರ್ಚಿ ಮೇಲೆ ಕುಂತಿದ್ವಿ. ನೋಡ್ರಪ್ಪ, ಊರಾಗ ಬಾಬಾ ಸಾಹೇಬರ ಮೂರ್ತಿ ಕೂಡಿಸಿದೆವು. ಅದು ಕಂಚಿಂದು ಚಿಕ್ಕದದ. ಬಸವಣ್ಣಂದೊಂದು ಮೂರ್ತಿ ಊರಲ್ಲಿ ಕೂಡಿಸಿದ್ರೆ ಚಂದ ಆಗ್ತದ ಎಂದು ಸಾಹೇಬ್ ಹೇಳಿದ. ಅಟ್ಟ ರೊಕ್ಕ ಕೊಟ್ಟು ಯಾರು ಮೂರ್ತಿ ಮಾಡಲೇನು ಸಾಹೇಬ ಎಂದು ನಾನೇ ನಿರಾಸಕ್ತಿಯಿಂದ ಹೇಳಿದೆ. ಹಂಗಲ್ಲ ಕಾಕ, ನೀನ ನಿರಾಸಕ್ತಿ ತೋರಿಸಿದ್ರ ಹೆಂಗೆ ಅಣ್ಣಗೆ ಹೇಳು. ನನ್ನ ಹತ್ರ ಬಸವಣ್ಣನ ಮೂರ್ತಿ ಇದೆ. ಅದು ಪಂಚಲೋಹದ್ದಲ್ಲ, ಫೈಬರಿಂದ ಮಾಡಿದ್ದದ ಎನ್ನುತ್ತಿದ್ದಂತೆ ನಮ್ಮೆಲ್ಲರ ಕಿವಿ ನಿಗುರಿದವು. ಊರಾನವರಿಂದ ಇದು ಆಗಲಾರದು, ನಮ್ಮ ಕೇರಿಯವರಿಂದ ಆಗ್ತದಂದ್ರ ಆಗಲಿ ಸಾಹೇಬ, ಮಾಡಿಬಿಡು ಎಂದು ಹೇಳಿದೆವು. ಖುಷಿಯಿಂದ ಬಂದು ಊರು ಸೇರಿದೆವು. ಲೀಡರ್ ಅಣ್ಣನಿಂದ ಹೇಳುತ್ತಿದ್ದಂತೆ ಸಾಹುಕಾರ ಈರಪ್ಪ ಸಾಹೇಬರಿಗೆ ಫೋನು ಮಾಡಿ ಮಾತನಾಡಿದರು. ಪಂಚಾಯಿತಿ ಟರಾವು ಮಾಡಿ ಬಸವಣ್ಣನ ಮೂರ್ತಿ ನಾ ವ್ಯವಸ್ಥೆ ಮಾಡ್ತೀನಿ ಎಂದು ಸಾಹೇಬ್ ಹೇಳಿದ. ಮೂರ್ತಿಗೆ ಸಂಬಂಧಿಸಿದಂತೆ ಮಾತಾಡಲು ಸಾಹೇಬ್ ಬರ್ತಾರ ಅನ್ನುವುದು ಊರೆಲ್ಲ ಸುದ್ದಿ ಆಯಿತು. 4 ಗೆಳೆಯರೊಂದಿಗೆ ಸಾಹೇಬ ಬಂದರು. ಸಂಗಪ್ಪ ಸಾಹುಕಾರನ ತ್ವಾಟದಾಗ ಸಭೆ ನಡೀತು. ಪುಟಾಣಿ ಬಾಬುಗೌಡ್ರು, ತಟಗರ ತ್ವಾಟದ ಅಣ್ಣಪ್ಪ ಗೌಡ್ರು, ಈರಪ್ಪ ಸಾಹುಕಾರ, ಮಾದಪ್ಪ ಸಾಹುಕಾರ, ಘಟಾನುಘಟಿ ಕಿರಿಯರೆಲ್ಲರೂ ಸೇರಿದ್ರು. ಸಾಹೇಬ ಕಾರಿನಿಂದಿಳಿದು ಬಂದು ಸಾಹುಕಾರ ಮನಿಗಟ್ಟಿ ಮ್ಯಾಲೆ ಕೊಡುತ್ತಿದ್ದಂತೆ ಗೆಳೆಯರು ಹಿಂಬಾಲಿಸಿದರು. ಜನ ನೆರಿತು, ನೋಡ ಸಾಹೇಬ, ಎಂತಿಂಥವರು ಆಗಿ ಹೋಗ್ಯಾರ, ನೀನ ಒಬ್ಬ ಊರ ಹಿಡ್ಕೊಂಡು ಹೊಂಟಿದಿ. ಬಸವಣ್ಣನಪ್ಪನ ಮೂರ್ತಿ ಕೊಡ್ತಿ, ಫೈಬರ್ದು ಬ್ಯಾಡ, ಪಂಚಲೋಹದ್ ಕೊಡು ಎಂದು ಬೇಡಿಕೆ ಇಟ್ಟರು. ಪ್ರೊಫೆಸರ್ ಸಾಹೇಬ ಸ್ವಲ್ಪ ಹೊತ್ತು ಸುಮ್ಮನಾದ. ಸುಮ್ಮನಾಕದ್ರಿ ಪ್ರೊಫೆಸರ್ ಸಾಹೇಬ್ರ, ಇದು ನಿನ್ನಿಂದ ಮಾತ್ರ ಸಾಧ್ಯ ಆಗ್ತದ ಎಂದು ಈರಪ್ಪ ಸಾಹುಕಾರ ಒತ್ತಾಯಿಸಿದ. ಎಲ್ಲರೂ ಹೌದೆಂದ್ರು. ಹೌದಪ್ಪ, ಫೈಬರ್ದು ಕೊಟ್ಟಾರ, ಬಿಸಿಲಿಗೆ ಸೀಳಿ ಹಾಳಾಗ್ತದ, ಇಂಥವರ ಮಗ ಕೊಟ್ಟ, ಹಿಂಗಾಯ್ತು ಎಂದು ಮೂರ್ತಿ ಇರುವ ತನಕ ಜನ ನಿತ್ಯ ಆಡ್ಕೊಂತಾರ ಎಂದು ಯೋಚಿಸಿ ಪಂಚಲೋಹದ್ದು ಕೊಟ್ರಾಯ್ತು ಎಂದು ಮನಸ್ಸಲ್ಲಿ ನಿರ್ಧರಿಸಿ, ಹಾಗೇ ಆಗಲಿ, ನಮ್ಮ ತಂದೆಯ ಹೆಸರು ಮೇಲೆ ಅವರ ನೆನಪಿಗಾಗಿ ಕೊಡ್ತೀನಿ ಎಂದು ಸಾಹೇಬ ಸಮ್ಮತಿಸಿದ.